ಸ್ನೇಹಿತರೆ, 60ರ ದಶಕದಲ್ಲಿ ನಾಸಾ ರಹಸ್ಯಮಯ ಪ್ರಾಜೆಕ್ಟೊಂದನ್ನು ಮಾಡಲು ಹೊರಟಿತ್ತು. ಆದರೆ ಆ ನಂತರ ನಾಸಾ ಆ ಪ್ರಾಜೆಕ್ಟನ್ನು ಅರ್ಧಕ್ಕೆ ನಿಲ್ಲಿಸಿ ಅದರ ಸಂಪೂರ್ಣ ವಿವರಗಳನ್ನು ಅಳಿಸಿ ಹಾಕುತ್ತದೆ. ಇಂತಹ ಒಂದು ಪ್ರಾಜೆಕ್ಟ್ ನಡೆದೇ ಇಲ್ಲ ಎಂಬಂತೆ ನಾಸಾ ಮತ್ತು ಅಮೆರಿಕ ವರ್ತಿಸಿತ್ತು. ಸ್ನೇಹಿತರೆ, ಆ ಒಂದು ಪ್ರಾಜೆಕ್ಟ್ ಮಾತ್ರ ಭಯಾನಕವಾಗಿತ್ತು. ಎಷ್ಟು ಭಯಾನಕವಾಗಿತ್ತೆಂದರೆ ಇಡೀ ಮಾನವ ಜನಾಂಗಕ್ಕೆ ಒಂದು ರೀತಿಯ ಕಪ್ಪು ಚುಕ್ಕೆಯಾಗುತ್ತಿತ್ತು. ಅಮೆರಿಕ ಈ ಶೋಧವನ್ನು ಅರ್ಧಕ್ಕೆ ನಿಲ್ಲಿಸಿತ್ತು ಮತ್ತು ಅದನ್ನು ಪ್ರಪಂಚದ ಕಣ್ಣಿಂದ ಮುಚ್ಚಿಟ್ಟಿತ್ತು. ಸ್ನೇಹಿತರೆ, ಅಮೆರಿಕ ಮಾಡ ಹೊರಟಿದ್ದ ಸಾಹಸ ಕೇಳಿದರೆ ನೀವು ದಂಗಾಗುತ್ತೀರಾ. ಅಮೆರಿಕ ಸ್ಪೇಸ್ಗೆ ಕಳುಹಿಸಲಿರುವ ಮನುಷ್ಯರ ಸಾಮರ್ಥ್ಯವನ್ನು ಮಿಷಿನ್ನ ಸಹಾಯದಿಂದ ವೃದ್ಧಿಸುವುದು, ಆ ಮೂಲಕ ಅವರಿಂದ ಅತಿಮಾನುಷ ಕೆಲಸಗಳನ್ನು ಮಾಡಿಸುವುದೇ ಈ ಶೋಧದ ಉದ್ದೇಶವಾಗಿತ್ತು. ನಮಗೆ ಈ ಶೋಧದಲ್ಲಿ ಅಂಥದ್ದೇನು ಭಯಾನಕವಾಗಿತ್ತು ಎಂದು ಅನಿಸಬಹುದು. ಆದರೆ ಅಮೆರಿಕ ಈ ಶೋಧದ ರಿಪೋರ್ಟ್ ತಯಾರಾಗುತ್ತಲೇ ಅದರ ಕೆಲಸಗಳನ್ನು ನಿಲ್ಲಿಸಿಬಿಟ್ಟಿತ್ತು. ಅಸಲಿಗೆ ಅಮೆರಿಕಾದ ಉದ್ದೇಶವೇನಾಗಿತ್ತೆಂದರೆ ಮನುಷ್ಯರನ್ನು ಟ್ರಾನ್ಸ್ಹ್ಯೂಮನ್ ಅನ್ನಾಗಿ ಪರಿವರ್ತಿಸಿ ಭೂಮಿಯಲ್ಲಿ ಮತ್ತು ಸ್ಪೇಸ್ನಲ್ಲಿ ತಮಗೆ ಬೇಕಾದ ಕೆಲಸಗಳನ್ನು ಮಾಡಿಸುವುದಾಗಿತ್ತು. ಸ್ನೇಹಿತರೆ, ಅಮೆರಿಕ ಈ ಪ್ರಾಜೆಕ್ಟನ್ನು ಸೈಬೋರ್ಗ್ ಪ್ರಾಜೆಕ್ಟ್ ಎಂದು ಕರೆದಿತ್ತು. ಸೈಬೋರ್ಗ್ ಎಂದರೆ ತನ್ನ ದೇಹದಲ್ಲಿ ಬೇರೆ ಬೇರೆ ನಕಲಿ ಅಂಗಗಳನ್ನು ಹೊಂದಿರುವವನು ಎಂದರ್ಥ. ಅಂದರೆ ದೇಹದೊಳಗಿನ ಅಂಗಗಳು ಮಿಷಿನ್ಗಳಾಗಿ ಪರಿವರ್ತನೆಯಾಗಿರುವುದು. ಇಲ್ಲಿ ಮನುಷ್ಯರ ಸಾಮರ್ಥ್ಯವನ್ನು ಹೆಚ್ಚಿಸಿ ಅವರಿಂದ ಮನುಷ್ಯರು ಮಾಡಲಾಗದ ಕೆಲಸಗಳನ್ನು ಮಾಡಿಸಬಹುದಾಗಿತ್ತು. ಸ್ಪೇಸ್ಗೆ ಕಳುಹಿಸಲು ಮನುಷ್ಯರನ್ನು ಈ ರೀತಿಯಾಗಿ ತಯಾರಿಸಿದರೆ ಅವರಿಗೆ ಆಹಾರದ ಅವಶ್ಯಕತೆ ಇರುವುದಿಲ್ಲ. ಅವರಿಂದ ವರ್ಷಾನುಗಟ್ಟಲೆ ಕೆಲಸ ಮಾಡಿಸಬಹುದು ಮತ್ತು ಹಲವಾರು ಸ್ಪೇಸ್ ಮಿಷನ್ಗಳನ್ನು ಮಾಡಿಸಬಹುದು. ನಮ್ಮ ಇಡೀ ಸೌರಮಂಡಲದ ಸಂಶೋಧನೆಗಳನ್ನು ಈ ಮನುಷ್ಯರಿಂದ ಮಾಡಿಸಬಹುದು ಎಂಬುದಾಗಿತ್ತು. ನಾಸಾ ಮಾತ್ರ ನಂತರ ಆ ಪ್ರಾಜೆಕ್ಟನ್ನು ಅರ್ಧಕ್ಕೆ ನಿಲ್ಲಿಸಿತ್ತು. ಆದರೆ ಈ ವಿಷಯ ಹೇಗೋ ಹೊರ ದೇಶಗಳಿಗೆ ತಿಳಿದು ಹೋಗಿತ್ತು. ಆಗ ಬೇರೆ ದೇಶಗಳಿಗೂ ಕೂಡ ಒಂದು ಆಲೋಚನೆ ಬರುತ್ತದೆ. ನಾವು ಮಾನವರನ್ನು ಮೆಷಿನ್ಗಳ ಸಹಾಯದಿಂದ ದೌರ್ಬಲ್ಯಗಳಿಲ್ಲದೆ ಬದುಕುವ ಜೀವಿಯನ್ನಾಗಿ ಮಾಡಬಹುದಲ್ಲವೇ ಎಂಬ ಆಲೋಚನೆ ಆ ದೇಶಗಳಿಗೆ ಬರುತ್ತದೆ. ಅವರು ಈ ಟೆಕ್ನಾಲಜಿಯನ್ನು ಟ್ರಾನ್ಸ್ಹ್ಯೂಮನ್ ಎಂದು ಕರೆದಿದ್ದರು. ಈ ಕುರಿತು ಕೆಲವೊಂದು ದೇಶಗಳಲ್ಲಿ ರಹಸ್ಯಮಯವಾಗಿ ದಶಕಗಳಿಂದಲೂ ಸಂಶೋಧನೆಗಳು ನಡೆಯುತ್ತಲೇ ಬಂದವು. ಆದರೆ ಚೈನಾ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಬೇರೆಯದೇ ಯೋಚಿಸುತ್ತದೆ. ಒಬ್ಬ ಮನುಷ್ಯನ ಒಂದೊಂದೇ ಅಂಗಗಳನ್ನು ಬದಲಿಸುವುದರ ಹೊರತು ನಮಗೆ ಬೇಕಾದಂತಹ ಒಂದು ಮಾನವನನ್ನು ನಾವು ಹುಟ್ಟುವಂತೆಯೇ ಮಾಡಿದರೆ ಹೇಗೆ ಎಂದು ಆಲೋಚನೆ ಚೀನಾಗೆ ಬರುತ್ತದೆ. ಅದರಂತೆ 2015ರ ಏಪ್ರಿಲ್ನಲ್ಲಿ ಚೀನಾದ ನಗರವೊಂದರಲ್ಲಿ ಜೀನ್ ಎಡಿಟಿಂಗ್ ಟೆಕ್ನಾಲಜಿಯಿಂದ ಹೊಸದಾದ ಭ್ರೂಣವೊಂದನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಜಗತ್ತಿಗೆ ಹೇಳಲಾಯಿತು. ಇಲ್ಲಿ ಮನುಷ್ಯನ ಜೀನನ್ನೇ ಬೇಕಾದಂತೆ ತಿರುಚುವ ಒಂದು ತಂತ್ರಜ್ಞಾನವೇ ಜೀನ್ ಎಡಿಟಿಂಗ್ ಟೆಕ್ನಾಲಜಿ. ನಮಗೆ ಬೇಕಾದಂತಹ ಕೆಲಸ ಮಾಡುವ, ಸುಸ್ತಾಗದ, ಎಲ್ಲ ರಂಗದಲ್ಲಿಯೂ ಕೈಯಾಡಿಸಿ ಕೆಲಸ ಮಾಡುವ ಒಂದು ಮಾನವ ಹೈಬ್ರಿಡ್ ತಳಿಯನ್ನು ಚೀನಿಯರು ಅಭಿವೃದ್ಧಿಪಡಿಸಿದ್ದರು. ಇದಕ್ಕೆ ಹಲವಾರು ರೀತಿಯ ವಿರೋಧಗಳು ಬಂದವು. ಇದೊಂದು ಅನೈತಿಕ ಕೆಲಸ ಎಂದು ಇದನ್ನು ದೂರಲಾಯಿತು. ಆ ನಂತರ ಆ ಪ್ರಾಜೆಕ್ಟ್ಗೆ ಏನಾಯಿತು ಎಂಬುದು ಚೀನಾದಿಂದ ಸುದ್ದಿಗಳು ಹೊರಬರಲೇ ಇಲ್ಲ. ಸ್ನೇಹಿತರೆ, ರೋಗಗಳೇ ಬಾಧಿಸದ ಒಬ್ಬ ಮನುಷ್ಯನನ್ನು ಅಭಿವೃದ್ಧಿಪಡಿಸಿದರೆ ಹೇಗಿರಬಹುದು ಎಂದು ಯೋಚಿಸಿದಾಗ ನಮಗೂ ಕೂಡ ಇಂತಹ ಒಂದು ತಳಿ ಭೂಮಿಯಲ್ಲಿ ಬದುಕಿರಬೇಕು ಎನಿಸುವುದಿಲ್ಲವೇ? ಆದರೆ ಸೃಷ್ಟಿಯ ಕೆಲಸದಲ್ಲಿ ಮನುಷ್ಯ ಮಧ್ಯೆ ಕೈ ಹಾಕಿ ಅದನ್ನು ತಿರುಚಿದಂತಾಗುತ್ತದೆ ಎಂಬ ಪ್ರಶ್ನೆಯೂ ಇಲ್ಲಿ ಮೂಡುತ್ತದೆ. ಒಂದರ್ಥದಲ್ಲಿ ಇದು ನೈತಿಕವಾದ ಕೆಲಸ ಅಲ್ಲವೆಂದೇ ಹೇಳಬಹುದು. ಇನ್ನೊಂದು ಆಯಾಮದಲ್ಲಿ ನೋಡಹೋದರೆ ವಿಕಸಿತವಾದ ಮೆದುಳಿನ ಬೆಳವಣಿಗೆಯನ್ನು ಹೊಂದಿದ ಒಬ್ಬ ಮನುಷ್ಯ ಎಲ್ಲ ಕ್ಷೇತ್ರಗಳಲ್ಲಿ ಬುದ್ಧಿವಂತನಾಗಿರುವ ಒಬ್ಬನ ಸೃಷ್ಟಿಯಿಂದ ಮಾನವ ಜನಾಂಗಕ್ಕೆ ಒಳ್ಳೆಯದಾಗುತ್ತದೆ ಎಂದು ಹೇಳಬಹುದು. ಸ್ನೇಹಿತರೆ, ತಂದೆ ತಾಯಿಗಳು ತಮ್ಮ ಮಕ್ಕಳು ಹೀಗೆ ಇರಬೇಕು ಎಂದು ಬಯಸುವುದು ಸಾಮಾನ್ಯ. ಆದರೆ ಮಕ್ಕಳು ಅದೇ ರೀತಿ ಇರಲು ಹೇಗೆ ಸಾಧ್ಯ ಹೇಳಿ? ಸಾಧ್ಯವಿಲ್ಲ. ನೀವು IVF ಬಗ್ಗೆ ಕೇಳಿರುತ್ತೀರಿ. ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದರೆ ಕೃತಕ ಗರ್ಭಧಾರಣೆ. ಇಲ್ಲಿ ನಮಗೆ ಬೇಕಾದಂತಹ ಮಗುವನ್ನು ಪಡೆಯಬಹುದೇ ಎಂದು ಯೋಚಿಸಿದ ಕೆಲ ವಿಜ್ಞಾನಿಗಳು ಈ ನಿಟ್ಟಿನಲ್ಲಿಯೂ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ. 2015ರಲ್ಲಿ UKಯ ಪಾರ್ಲಿಮೆಂಟ್ನಲ್ಲಿ ಒಂದು ಕಾನೂನನ್ನು ಅಂಗೀಕರಿಸಲಾಗುತ್ತದೆ. ಅದೇನೆಂದರೆ ಒಂದು ಮಗುವಿಗೆ 3 ಜನ ಪೇರೆಂಟ್ಸ್ಗಳು ಇರಬಹುದು ಎಂಬುದು ಆ ಕಾನೂನಾಗಿತ್ತು. ಅಂದರೆ ಒಂದು ಮಗುವಿನ ಹುಟ್ಟಿನ ಹಿಂದೆ ಪ್ರಾಕೃತಿಕವಾಗಿ 2 ಕಾರಣರಾಗುತ್ತಾರೆ. ಆದರೆ ಇಲ್ಲಿ IVF ಪ್ರಕ್ರಿಯೆಯಲ್ಲಿ ಮೈಟೊಕಾಂಡ್ರಿಯಲ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಅನ್ನು ಬಳಸಿ
3 ಹೆತ್ತವರ ಮಗುವನ್ನು ಸೃಷ್ಟಿಸಬಹುದಿತ್ತು. UK ಪಾರ್ಲಿಮೆಂಟ್ನ ಪ್ರಕಾರ ತಂದೆ ತಾಯಿಯರಲ್ಲಿ ಯಾವುದಾದರೂ ಆನುವಂಶಿಕ ಕಾಯಿಲೆ ಇದ್ದು ಅದು ಹುಟ್ಟಲಿರುವ ಮಗುವಿಗೆ ಹರಡುವ ಸಾಧ್ಯತೆ ಇದ್ದ ಪಕ್ಷದಲ್ಲಿ 3ನೇ ವ್ಯಕ್ತಿಯ ಸಹಾಯ ಪಡೆಯಬಹುದು. ಇಲ್ಲಿ ರೋಗ ಹರಡುವ ಆ ಅಂಶವನ್ನು ತೆಗೆದು ಅದರ ಬದಲಿಗೆ 3ನೇ ವ್ಯಕ್ತಿಯ ಅಂಶವನ್ನು ಅದರಲ್ಲಿ ಸೇರಿಸಬಹುದು ಎಂಬುದು ಸರ್ಕಾರದ ವಾದವಾಗಿತ್ತು. ಅಂದರೆ ಇಲ್ಲಿ ಜೆನೆಟಿಕ್ ಕೋಡಿಂಗ್ನಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ, ಮಾನವನ ಪ್ರಾಕೃತಿಕ ತಳಿಯಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ ಎಂಬುದು ಒಪ್ಪಬೇಕಾದ ಮಾತಾಗಿತ್ತು. ಹಾಗಾಗಿ 2016ರಲ್ಲಿ ಮೊತ್ತ ಮೊದಲ 3 ಪೇರೆಂಟ್ಸ್ಗಳ ಮಗುವೊಂದು ಇಂಗ್ಲೆಂಡ್ನಲ್ಲಿ ಜನಿಸುತ್ತದೆ. ಇದೊಂದು ಮೆಡಿಕಲ್ ಸೈನ್ಸ್ನ ಪವಾಡವೆಂದೇ ಹೇಳಲಾಯಿತು. ಆದರೆ ಸ್ವಲ್ಪ ಆಳವಾಗಿ ಯೋಚಿಸಿದರೆ ಇಲ್ಲಿಯೂ ಕೂಡ ಮಾನವನು ಸೃಷ್ಟಿಯ ಕೆಲಸದಲ್ಲಿ ಅನಗತ್ಯ ಕೈ ಹಾಕಿದಂತೆಯೇ ಕಾಣುತ್ತದೆ. ಯಾಕೆಂದರೆ ಈಗ 3 ಜನ ಪೇರೆಂಟ್ಸ್ಗಳನ್ನು ಬಳಸಿಕೊಂಡು ಮಗು ಸೃಷ್ಟಿಯಾಗುವುದಾದರೆ ಮುಂದೊಂದು ದಿನ 10 ಜನ, 20 ಜನ, 100 ಜನರನ್ನು ಸೇರಿಸಿ ಮಗು ಸೃಷ್ಟಿಯಾಗಲೂಬಹುದು. ಯಾಕೆಂದರೆ ಮಗುವಿಗೆ ಒಬ್ಬನಂತೆ ಕಣ್ಣು, ಇನ್ನೊಬ್ಬನಂತೆ ಕೂದಲು, ಮತ್ತೊಬ್ಬನಂತೆ ಚರ್ಮ, ಮಗದೊಬ್ಬನಂತೆ ಬುದ್ಧಿ, ಹೀಗೆ ಬೇಕಾದಂತೆ ಮಗುವನ್ನು ತಯಾರಿಸಿಕೊಡುವ ಕಾರ್ಖಾನೆಗಳೇ ತಯಾರಾಗಬಹುದು. ಅರ್ಥಾತ್ ಆಸ್ಪತ್ರೆಗಳೇ ಈ ಕಾರ್ಖಾನೆಗಳಾಗಬಹುದು. ಒಬ್ಬನ ಎತ್ತರ, ಒಬ್ಬನ ತೂಕ ಎಲ್ಲವನ್ನೂ ಬೇಕಾದಂತೆ ಮಾಡುತ್ತಾ ಹೋದರೆ ಮಾನವ ಸೃಷ್ಟಿಯ ಕೆಲಸದಲ್ಲಿ ಕೈ ಹಾಕಿದಂತೆ ಆಗಿಬಿಡುತ್ತದೆ. ನಾವು ಮುಂದೆ ಮಕ್ಕಳನ್ನು ಹುಟ್ಟುಹಾಕುವ ಬದಲು ನಮಗೆ ಬೇಕಾದಂತಹ ಮೆಷಿನ್ಗಳನ್ನು ತಯಾರು ಮಾಡಿದಂತೆಯೇ ಆಗುತ್ತದೆ. ಜಪಾನಿಯರು ಗರ್ಭದಿಂದ ಹೊರಗಡೆಯೇ ಮಗುವನ್ನು ಸೃಷ್ಟಿಸುವ ತಂತ್ರಜ್ಞಾನವನ್ನು ಕಂಡುಹಿಡಿದಿದ್ದಾರೆ. ಹೀಗಾದರೆ ಮುಂದಿನ ದಿನಗಳಲ್ಲಿ ನೈತಿಕತೆ ಎಂಬ ಶಬ್ದಕ್ಕೆ ಅರ್ಥವೇ ಇರುವುದಿಲ್ಲ. ಮುಂದಿನ ದಿನಗಳಲ್ಲಿ ನ್ಯಾನೋ ಟೆಕ್ನಾಲಜಿ ಎಷ್ಟು ಮುಂದುವರಿಯುತ್ತದೆ ಎಂದರೆ ಚಿಕ್ಕ ಚಿಕ್ಕ ನ್ಯಾನೋಬೋಟ್ಗಳನ್ನು ದೇಹದೊಳಗೆ ಕಳುಹಿಸುವುದರಿಂದ ಅವು ನಮ್ಮ ದೇಹದಲ್ಲಿನ ಅನಾರೋಗ್ಯಗಳನ್ನು, ನ್ಯೂನತೆಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಅಲ್ಲಿಯೇ ರಿಪೇರಿ ಮಾಡುತ್ತವೆಯಂತೆ. ಇಂತಹ ಟೆಕ್ನಾಲಜಿಗಳು ಮುಂದಿನ ದಿನಗಳಲ್ಲಿ ಬರಲಿವೆ. ಸ್ನೇಹಿತರೆ, ಮನುಷ್ಯ ಸೃಷ್ಟಿಯ ಕಾರ್ಯದಲ್ಲಿ ಕೈ ಹಾಕುವುದು ಯಾವತ್ತೂ ತಪ್ಪಾಗುತ್ತದೆ. ದಶಕಗಳ ಹಿಂದೆ ಅಮೆರಿಕ ಮಾಡಿದಂತಹ ಒಂದು ಪ್ರಾಜೆಕ್ಟ್ ಬೇರೆ ಬೇರೆ ದೇಶಗಳಿಗೆ ಸ್ಫೂರ್ತಿಯಾಗಿ ಅವರುಗಳು ಈಗ ಎಲ್ಲಿಯವರೆಗೆ ಮುಂದುವರೆದಿದ್ದಾರೆಂದರೆ ಮಾನವ ಸೃಷ್ಟಿಯನ್ನೇ ತನ್ನ ಕೈಗೆ ತೆಗೆದುಕೊಂಡಂತಾಗಿದೆ. ಈ ಸೃಷ್ಟಿಯ ಕಾರ್ಯದಲ್ಲಿ ಮಾನವ ಕೈ ಹಾಕಿದಾಗ ಇಲ್ಲೊಂದು ಸಣ್ಣ ತಪ್ಪಾದರೂ ಕೂಡ ಮಾನವ ಕುಲಕ್ಕೆ ಕಂಟಕವಾಗುವ ಅಪಾಯವಿರುತ್ತದೆ. ನಮಗೆ ಮಾನವೀಯತೆ ಮತ್ತು ನೈತಿಕತೆ ಎರಡರ ಸೀಮಾರೇಖೆಯನ್ನು ದಾಟದಿರುವ ಒಂದು ನಿಯಮ ನಾವು ಅನುಸರಿಸುವುದು ಒಳ್ಳೆಯದು ಎಂದು ಈ ಮೂಲಕ ತಿಳಿದು ಬರುತ್ತದೆ. ನೀವೇನಂತೀರಾ? ಕಮೆಂಟ್ ಮಾಡಿ.